ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ರಾಜ್ಯದಲ್ಲಿ ಬರವು ತಾಂಡವವಾಡುತ್ತಿದ್ದು ನೀರಿಗಾಗಿ ಜನರು ಪರಿತಪಿಸುವಂತಾಗಿದೆ. ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತಿದ್ದು ತೆಂಗಿನ ಗಿಡಗಳು ಒಣಗಿ ನಿಂತಿವೆ. ಯಾವುದೇ ಬೆಳೆಗಳನ್ನು ಬೆಳೆಯದೆ ಮಳೆ ನಿರೀಕ್ಷೆಯಲ್ಲಿ ರೈತರು ಕಂಗಾಲಾಗಿ ನಿಂತಿದ್ದಾರೆ. ನಾಗಮಂಗಲ ಪಟ್ಟಣದ ಮುಸ್ಲಿಂ ಸಮುದಾಯವು ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಲು ಸಾಕು ಪ್ರಾಣಿಗಳಾದ ಹಸು, ಮೇಕೆ, ಕರುಗಳ ಜೊತೆಗೂಡಿ ನಾಗಮಂಗಲ ಪಟ್ಟಣದ ಈದ್ಗಾ ಮೈದಾನದಲ್ಲಿ ವಿಶೇಷವಾಗಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಮಸೀದಿಯ ಕಾರ್ಯದರ್ಶಿ ಇರ್ಷದ್ ಪಾಷಾ ಮಾತನಾಡಿ, ಬರದಿಂದ ತತ್ತರಿಸಿರುವ ನಾಡಿನ ಜನತೆಯು ಮಳೆಗಾಗಿ ಹಂಬಲಿಸುತ್ತಿದ್ದಾರೆ. ಈಗಿನ ನಮ್ಮ ಸಮುದಾಯದ ವತಿಯಿಂದ ಸಾಕು ಪ್ರಾಣಿಗಳಾದ ಹಸು, ಕರು, ಮೇಕೆ ಜೊತೆಗೂಡಿ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ. ದೇವರ ದಯದಿಂದ ಮಳೆ ಬಂದು ರೈತರು ಮತ್ತು ನಾಡಿನ ಜನತೆ ಹಸನ್ಮುಖರಾಗಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದರು. ನಾನು ಇರ್ಷಾದ್ ಪಾಷಾ ಅಂತ ಜಾಮಿಯಾ ಮಸೀದಿ ಮ್ಯಾನೇಜಿಂಗ್ ಕಮಿಟಿ ಸೆಕ್ರೆಟರಿ. ಇವತ್ತಿನ ದಿವಸ ನಮ್ಮ ಜನಾಂಗದ ಪರವಾಗಿ, ನಮ್ಮ ಕಮಿಟಿಯ ಪರವಾಗಿ ನಾಗಮಂಗಲ ಪಟ್ಟಣದ ವ್ಯಾಪ್ತಿಯಲ್ಲಿ ಈದ್ಗಾ ಮೈದಾನದಲ್ಲಿ ಮಳೆಗೋಸ್ಕರ, ಮಳೆ ಪರಿಸ್ಥಿತಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದಕ್ಕೋಸ್ಕರ ನಮ್ಮ ಜನಾಂಗದ ಒಂದು 1000 ಜನ ಸೇರಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತು. ದೇವರಲ್ಲಿ ನಾವು ಏನು ಪ್ರಾರ್ಥನೆ ಸಲ್ಲಿಸ್ತೀವಿ ಅಂದರೆ, ದೇವರೇ, ನಾವು ಏನು ಪಾಪ ಕರ್ಮಗಳನ್ನು ಮಾಡಿದ್ದೀವಿ ಅದೆಲ್ಲ ಕ್ಷಮಿಸಿ ನಮ್ಮ ನಾಗಮಂಗಲದಲ್ಲಿ ಮಳೆಯನ್ನು ಬರ್ಸಪ್ಪ, ನೀನು ಉತ್ತಮವಾದ ವರ್ಷಧಾರೆಯನ್ನು ನೀನು ಬರ್ಸು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಇವತ್ತಿನ ದಿವಸ ನಮ್ಮ ಗುರುಗಳು ಯೂನುಸ್ ಪಾಷಾ ಅಂತ ಅವರು ನಮಾಜಿ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡುವ. ಧರ್ಮಗುರು ಮುಫ್ತಿ ಉನ್ನೀಸ್ ಪಾಷಾ ಮಾತನಾಡಿ, ವಿಶೇಷವಾಗಿ ಈ ದಿನ ಸಾಕು ಪ್ರಾಣಿಗಳೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಏಕೆಂದರೆ ಮೂಕ ಪ್ರಾಣಿಗಳ ಈ ಪ್ರಾರ್ಥನೆ ಬೇಗನೆ ದೇವರಿಗೆ ತಲುಪುತ್ತದೆ. ಆದ್ದರಿಂದ ಕರ್ನಾಟಕಕ್ಕೆ ಮಳೆಯಾಗಿ ಎಲ್ಲರೂ ಕೂಡ ಸಮೃದ್ಧಿಯಾಗಲಿ ಎಂದು ಶುಭ ಕೋರಿದರು. नागमंगल के ईदगाह में हम जमा हुए थे। यहाँ बच्चे, बड़े, जानवर, तमाम चीज़ों को लाकर नमाज़ अदा की गई। ये जानवरों को और बच्चों को लाने का मकसद नमाज के लिए ये है कि हम तो गुनाह वाली ज़िंदगी, गुनहगार ज़िंदगी गुजारते हैं। कम से कम अल्लाह तबारक व तआला को इन जानवरों को देखकर, जो बेज़बान हैं, जिनकी ज़िंदगी में कोई गुनाह नहीं होता, कम से कम अल्लाह तबारक व तआला उन जानवरों की लाज रखते हुए, उन जानवरों को देखते हुए जो बेज़बान हैं, उनको देखते हुए बरसात बरसाए। ये कमज़ोर छोटे बच्चे, मासूम बच्चे, इनको देखते हुए बरसात बरसाए। इसके लिए जानवरों को लाया जाता है। अल्लाह के नबी सल्लल्लाहु अलैहि वसल्लम ने भी जब नमाज इस्तिस्क़ा अदा की थी, बारिश के लिए जब नमाज अदा की थी, तो जानवरों को, बच्चों को सब साथ लेकर आए थे, ताकि अल्लाह को इन तमाम को देखकर रहम आए और अच्छी खैर वाली, बेहतरीन, नफ़ा बख्शी बरसात बरसाए। उसके लिए यहाँ जानवरों को लेकर आए। ಈ ಸಂದರ್ಭದಲ್ಲಿ ಸಾವಿರಾರು ಜನ ಮುಸ್ಲಿಂ ಬಾಂಧವರು ಪ್ರಾರ್ಥನೆಯನ್ನು ಸಲ್ಲಿಸಿದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.